ಇಂದು ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಬೀದರ್ ಜಿಲ್ಲೆಯ ಬಸ್ ನಿಲ್ದಾಣದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಹೋರಾಟದ ರೂಪುರೇಷವೇನೆಂದರೆ ಇದು ವಿಮಾನ ಗುಟ್ಕಾ, ಚೈನೀಸ್ ಗುಟ್ಕಾ ಹಾಗೂ ವಿವಿಧ ತಂಬಾಕುಗಳೇನು ಮಾದಕ ವಸ್ತುಗಳೇನು ಇವರು ಜಾಹೀರಾತುಗಳು ಹಾಕ್ತಾ ಇದ್ದಾರೆ, ಅದರ ಸಂಪೂರ್ಣ ವಿರೋಧವಾಗಿ ನಾವು ಹೋರಾಡಿಕೊಂಡಿದ್ದೇವೆ. ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ. ಏಕೆಂದರೆ ಯಾವುದೇ ಜಾಹೀರಾತುಗಳು ಬಸ್ಗಳ ಮೇಲೆ ಕಂಡಲ್ಲಿ ಯಾವ ತಾಲೂಕದಲ್ಲಿ ಕೂಡ ಇರಲಿ, ಹುಮ್ನಾಬಾದಿರಲಿ, ಬಾಲಿಕೆ ಬಸವ ಕಲ್ಯಾಣ ಇರಲಿ, ಜುಗುಪ್ಪ ಇರಲಿ, ಎಲ್ಲಿ ಕಂಡರೂ ಕೂಡ ಅಲ್ಲಿ ನಮ್ಮ ಕಾರ್ಯಕರ್ತರು ಸಿಂಹ ಸ್ವಪ್ನವಾಗಿ ಆ ಬ್ಯಾನರ್ ತೆರವುಗೊಳಿಸುವ ಕಾರ್ಯವನ್ನು ಮಾಡ್ತಾರೆ. ಇಲ್ಲಿ ಏನದ ಅಂತಂದ್ರೆ ಈಗ ಸಂಪೂರ್ಣವಾಗಿ ಏನು ಡಿಪೋ ಮುಖ್ಯಸ್ಥರಿಗೆ ನಾವು ಮನವಿ ಕೊಟ್ಟಿವಿ, ಅವ್ರಿಗೆ ಕೂಡ ಹೇಳಿವಿ ಸಂಪೂರ್ಣವಾಗಿ ಇದು ನಿಷೇಧ ಆಗಬೇಕು. ಏಕೆಂದರೆ ಮಕ್ಕಳು ಇದರ ಬಲಿ ಆಗ್ತಾ ಇದ್ದಾರೆ. ಅವ್ನು ಯಾರೋ ಹಿಂದಿವಾಲ ಒಂದು ಹಿಂದಿ ಹೀರೋ ಹೇಳ್ತಾನೆ, ಕಣಕಣದಲ್ಲಿ ಕೇಸರಿ ಅಂತ ಹೇಳ್ತಾನೆ, ಯಾವುದು ವಿಮಲ್ ಗುಟ್ಕಾ ತಿಂದರೆ. ಇವತ್ತು ಮಕ್ಕಳು ಕಣಕಣದಲ್ಲಿಲ್ಲ ಸರ್, ಅವರ ಮೈಯಲ್ಲಿ ಸೇರ್ಕೊಂಡು ನಾನಾ ರೋಗ ಹರಡಿ ದವಾಖಾನೆಯಲ್ಲಿ ಬಿದ್ದಾರೆ. ಅಂಥ ಬಲಿ ಮಕ್ಕಳಿಗೆ ಅಂಥ ಬಲಿ ಆಗಬಾರ್ದು. ಅದಕ್ಕಾಗಿ ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕನ್ನಡ ಸೇನೆ ವತಿಯಿಂದ ಇದು ಶೀಘ್ರವಾಗಿ ನಿಷೇಧ ಆಗಬೇಕು. ಮತ್ತೆ KSRTC ನಮ್ಮದು ಮುಖ್ಯಸ್ಥರಿಗೆ ಕೂಡ ಹೇಳಿವಿ, ಒಳಗಡೆ ಇಂಗ್ಲೀಷ್ ಬೋರ್ಡ್ಗಳವ ಸಂಪೂರ್ಣವಾಗಿ ಕನ್ನಡಮಯವಾಗಬೇಕು. ಇಲ್ಲಿ ಏನದಂದ್ರೆ ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡಕ್ಕಾಗಿ ನಾವು ಪ್ರಾಣ ಕೊಡ್ತೀವಿ, ಎತ್ತರ ಹರಿಸ್ತೀವಿ, ಎದಕ್ಕಾದ್ರೂ ಕೂಡ ನಾವು ಸಿದ್ಧರಿರ್ತೀವಿ. 8 ದಿವಸ ಗಡಿ ಕೊಡ್ತೀವಿ. ಇಲ್ಲಿ ಇರ್ತಕ್ಕಂಥ ಇಂಗ್ಲೀಷ್ ಬೋರ್ಡ್ಗಳನ್ನು ತೆಗೆದು ಕನ್ನಡಮಯವಾಗಬೇಕು. ಆಗದಿದ್ದಲ್ಲಿ ಇದಕ್ಕೆ ಹೊಣೆಗಾರ ನೇರವಾಗಿ ಇದಕ್ಕೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅವರೇ ಹೊಣೆಗಾರ ಆಗ್ತಾರೆ ಅಂತ ಎಚ್ಚರಿಕೆ ಕೊಡ್ತೀವಿ. ಈಗಾಗಲೇ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿ ಬ್ಯಾನರ್ಗಳು ಕೂಡ ತೆಗಿತಾ ಇದ್ದಾರೆ. ವಿಡಿಯೋದಲ್ಲಿ ತಾವು ಗಮನಿಸಬಹುದಾಗಿದೆ. ಕನ್ನಡಕ್ಕಾಗಿ ಜೀವ ಕೊಡ್ತೀವಿ ಅಂತ ಕನ್ನಡ ಸೇನೆಯವರು ಹೇಳ್ತಿದ್ದಾರೆ. कन्नड़ से राज्य उपाध्यक्ष इस वक्त हमारे साथ है. कन्नड़ का उनको अभिमान इतना है कि पहले 60% हमको करना चाहिए. तो सर यहाँ पर प्रॉब्लम क्या क्या होगा? ಇಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನಾ ವತಿಯಿಂದ ಇಡೀ ರಾಜ್ಯದಲ್ಲಿ 60-41 ಮಾಡಿದ್ದಾರೆ. ಮ್ಯಾಲೆ 60 ಕನ್ನಡ ಬರ್ತೀವಿ, ಎಲ್ಲ ನಿಮಗೂ 40% ಮುಖ್ಯಪ್ಪ ಕನ್ನಡ, ಬೇರೆ ನಿಮ್ಮ ಭಾಷೆಗಳು ಬರ್ತದೆ. ಅದು ಅಂತೂ ಸಂಪೂರ್ಣ ಪೂರ 100 ಇಂಗ್ಲೀಷ್ ಇದೆ. ಅದಕ್ಕೆ ವಿರೋಧ ಮಾಡಿದ್ವಿ. ಅವ್ರು ಒಂದು ದಿವಸ ಸಮಯಕ್ಕೆ ಹೋಗಿದ್ದಾರೆ. ಅದು ಬಿಟ್ಟು ಇವತ್ತು ವಿಶೇಷವಾಗಿ ಒಂದು ಹೋರಾಟ ಏನದ ಅಂತಂದ್ರೆ, ಇವತ್ತು ಬಸ್ಗಳ ಮೇಲೆ ಏನದ ಅಂದ್ರೆ ವಿಮಲು, ಚೈನಾ ಖೈನಿ ಮತ್ತು ಚಪ್ಪಲ್ದು ಜಾಹೀರಾತುಗಳು ಅಂಟಿಸಿದ್ದಾರೆ ನಮ್ಮ ಕೆಲವೊಂದು ಬಸ್ಗಳು. ಅದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತೀವಿ. ಯಾಕಂತಂದ್ರೆ ಬಸ್ಸಲ್ಲಿ ಮಹಿಳೆಯರು ಬರ್ತಾರೆ ಹೆಚ್ಚಿಗೆ, ಮತ್ತು ಶಾಲಾ ಕಾಲೇಜ್ ವಿದ್ಯಾರ್ಥಿನಿಯರು ಬರ್ತಾರೆ. ಅದು ಏನಂದ್ರೆ ಕೆಟ್ಟ ಪರಿಣಾಮ ಬೀರ್ತಾವ್ರು ಮನುಷ್ಯನ ಮೇಲೆ, ಯಾಕಂದ್ರೆ ಹುಟ್ಟೋದು. ಅದೇ ಥರ ನಿಮ್ಮ ಜಾಹೀರಾತು ಸಲ ಮಾಡೋದಿತ್ತು. ಇವತ್ತು ಸಾಕಷ್ಟು ಧಾರಾವಾಹಿಗಳಿದೆ ಕನ್ನಡದು, ಸಾಕಷ್ಟು ಕನ್ನಡದು ಚಿತ್ರಗಳಿದೆ. ಅಂಥದ್ದು ಹಾಕ್ರಿ, ತಗೋರವ್ರ ಹತ್ರ ದುಡ್ಡು, ಅವರು ಕೂಡ ತಯಾರಿದ್ದಾರೆ. ಅಂಥದನ್ನು ಬಿಟ್ಟು ಇವತ್ತೇನು ಕೆಟ್ಟದಿದೆ ಮಾದಕ ದ್ರವ್ಯಗಳು, ಅದಕ್ಕೆ ಸಂಪೂರ್ಣ ವಿರೋಧ ಮಾಡ್ತೀವಿ. ಮತ್ತೆ ನಿನ್ನಿನ ದಿವಸ ಇವತ್ತು ನಂದಿನಿ ಹಾಲಿಂದು ಅದಕ್ಕೆ ಸುಧಾರಾಣಿ ಅವರಿಗೆ ಏನದ ಅಂತಂದ್ರೆ ಜಾಹೀರಾತು ಸಂಪೂರ್ಣ ಜಾಹೀರಾತು ಅವರಿಗೆ ಕೊಟ್ಟಿದ್ದಾರೆ. ಸರ್ ಓಕೆ, ಇದೆಲ್ಲವನ್ನೂ ಹೇಳೋಕೆ ವಿರೋಧ ಮಾಡ್ತೀವಿ. ಸೆಲೆಬ್ರಿಟಿಗಳು ಇಂಥ ಬ್ರ್ಯಾಂಡಿಗೆಲ್ಲ ಆ್ಯಡ್ ಮಾಡಿರ್ತಾರಲ್ಲ, ಅವರಿಗೆ ಈಗ ನಾವು ಎಲ್ಲದಕ್ಕ ನಾವು ವಿರೋಧ ಮಾಡೋಕ್ಕಾಗಲ್ಲ. ಈಗ ನಂದಿನಿದು ಏನದ ಅಂತಂದ್ರೆ ನಿನ್ನೆ ಸುಧಾರಾಣಿ ಅವ್ರಿಗೆ ಕೊಟ್ಟಿದ್ರಿ, ಭಾಳ ಒಳ್ಳೆ ಹಳೆ ಚಿತ್ರನಟಿಯರು. ಮತ್ತು ಅದೇ ಥರ ಈ ಸೆಲೆಬ್ರಿಟಿ ಹೇಳ್ತಾ ಇದ್ರು ನೀವು, ಮೈಸೂರು ಸ್ಯಾಂಡಲ್ ಸೋಪಿಗೆ ಅಡ್ವರ್ಟೈಜೇ ಹತ್ತಲ್ಲ ಅಂತ ಸೋಪು ಇಡೀ ರಾಜ್ಯ ಅಲ್ಲ ವಿಶ್ವದಲ್ಲೇ ಒಳ್ಳೆ ಬ್ರ್ಯಾಂಡೆಡ್ ಇದ್ದಂಥ ಸೋಪ್ ಯಾವ್ದು ಅಂತಂದ್ರೆ ಅದು ಮೈಸೂರು ಸ್ಯಾಂಡಲ್. ಅಂಥವ್ರಿಗೆ ಕನ್ನಡದವ್ರಿಗೆ ಬಿಟ್ಟು ಯಾವುದೋ ತಮನ್ನಾ ಭಾಟಿ ಅಂತ ಹೊರ ರಾಜ್ಯದ ಚಿತ್ರನಟಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ವಿರೋಧ ಮಾಡಿದ್ದೀವಿ. ಅದಕ್ಕೂ ಸಮಯ ಕೊಟ್ಟಿದ್ದೀವಿ. ಒಂದು ವಾರದಲ್ಲಿ ಸಂಪೂರ್ಣ ಕರ್ನಾಟಕದ ಚಿತ್ರನಟಿಯರು ಬಹಳಷ್ಟು ಜನರ, ಅದು ಇಡೀ ವಿಶ್ವದಲ್ಲೇ ಪ್ರಖ್ಯಾತಿ ಹೊಂದಿದಂಥ ಚಿತ್ರನಟಿಯರು ಕರ್ನಾಟಕದವ್ರು ಬಹಳಷ್ಟು ಜನರು. ಅಂಥವ್ರಿಗೆ ಕೊಡ್ಬೇಕಂತೇಳಿ ಅದು ಕೂಡ ನಾವು ಏನಾದ್ರು ಮಾಡಿದ್ದೀವಿ. ಒಟ್ಟಾರೆ ಎಲ್ಲನೂ ಕನ್ನಡದಲ್ಲಿರಬೇಕು. ನಮ್ಮ ಕನ್ನಡ ಅಭಿಮಾನಿಗಳು ನಮ್ಮ ಕನ್ನಡದವ್ರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಅವಕಾಶ ಕೊಡಬೇಕು ಅಂತ ತಾವು ಹೇಳ್ತೀವಿ. ಕರ್ನಾಟಕ ಕನ್ನಡ ಭಾಷೆ ಹೆಂಗದಂದ್ರೆ ಸಪ್ಪೆ ಸುಳಿದ ಬಾಳೆಹಣ್ಣಿನ ಥರ ರೀ. ಇವತ್ತು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಯಾವುದು ಕರೆದಂದ್ರೆ ಕರ್ನಾಟಕ ಕನ್ನಡ ಭಾಷೆಗದ. ಅಂಥ ಕನ್ನಡ ಭಾಷೆ ಅಂಥದ್ದೇನದ ಅಂತಂದ್ರೆ ನೀವು ಹಿಂದಿ ಮೈಯಾನೋ ಇಂಗ್ಲೀಷ್ ಮೈಯಾನೋ ಮಾಡಕ್ಕೆ ಹೋದ್ರೆ ನಾವು ಅದಕ್ಕೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇವತ್ತು ಸುಧಾರಾಣಿ ಅವ್ರದ್ದು ಮೆಚ್ಚುಗೆ ಪಡಿಸ್ತಾ ಇದ್ದೀವಿ. ಅದೇ ಥರ ಇಲ್ಲಿ ಎಷ್ಟು ಜನ ಇಲ್ರಿ ಇವತ್ತು ನೀವು ಮಾಧ್ಯಮ ಮುಖಾಂತರ ನಿಮ್ಮ ಮಾಧ್ಯಮದವ್ರಿಗೆ ನನ್ಗಿಂತ ಹೆಚ್ಚಿಗೆ ಅನ್ನೋದು ಗೊತ್ತದ. ಇವತ್ತು ಎಷ್ಟು ಜನ ಚಿತ್ರನಟಿಯರಿಲ್ಲ. ಇವತ್ತು ಕನ್ನಡದ ಚಿತ್ರನಟಿಯರು ಎಲ್ಲೆಲ್ಲೋ ಯಾವುದೋ ದೇಶದಲ್ಲಿ ವಿದೇಶದಲ್ಲಿ ಹೆಸರು ಮಾಡಿದಂಥ ಚಿತ್ರನಟಿಯರಿಗೆ ಮೈಸೂರು ಸ್ಯಾಂಡಲ್ ಕೊಡ್ಬೇಕು ತಾನೆ ಅಂತ ವಿರೋಧಿದೆ. ಒಳ್ಳೇದಕ್ಕೆ ಯಾವಾಗೂ ವಿರೋಧ ಇಲ್ಲ. ಕೆಟ್ಟದ್ದು ಮಾಡಿದ್ರೆ ಇವತ್ತು ಜಾಹೀರಾತುಗಳು ಅಂಟಿಸಿದ್ರೆ ಬೇಡ ಅಂತ ಇಲ್ಲ.
ಅಂಟಿಸ್ರಿ, ಚಿತ್ರನಟರದ ಅಂಟಿಸ್ರಿ, ಧಾರಾವಾಹಿಗಳು ಅಂಟಿಸ್ರಿ, ಒಳ್ಳೆ ಥರದ ಅಂಟಿಸ್ರಿ. ಇವತ್ತು ಕೆಟ್ಟ ಮಾದಕ ದ್ರವ್ಯಗಳು ಅಂಟಿಸ್ಬೇಕಂತ ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ರವಿಸ್ವಾಮಿ ನಿರ್ಣಯ ಕನ್ನಡ ಸೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ. ಜೊತೆಗೆ ಜಿಲ್ಲಾ ಕಾರ್ಯದರ್ಶಿಯವರು ಕೂಡ ಇದ್ದಾರೆ. ಸರ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸರಿ, ಈಗ ನಮ್ಮ ಗೆಲ್ಗೆ ಕರ್ನಾಟಕದಲ್ಲಿ ಕನ್ನಡಿಗೆ ಸಾರ್ವಭೌಮ, ನಾವು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಇವತ್ತು ವಿಮಲ್ ಗುಟ್ಕಾ ಆಗಲಿ, ಚಪ್ಪಲಿಗಳ ಅಡ್ವರ್ಟೈಸ್ಮೆಂಟ್ಗಳಾಗಲಿ, ಇಂಥವೆಲ್ಲ ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳನ್ನಾಗಲಿ ಜನಗಳ ಮೇಲೆ ಆಗಲಿ ಯಾವ ರೀತಿ ಪ್ರಭಾವವನ್ನು ಬೀಳುತ್ತೆ. ಇವತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರ್ತರು ಇಡೀ ಭಾರತ ದೇಶದಲ್ಲಿ ಎಲ್ಲರಿಗೂ ಜಾಸ್ತಿ ಅಂತಂದರೆ ನಮ್ಮೂರಿದ್ದಾರೆ. ಅಂಥವ್ರ ಸಂದೇಶಗಳನ್ನು ಹಾಕಿ ಒಳ್ಳೆಯ ಸಂದೇಶಗಳನ್ನು ಕಳಿಸಿ ಅದೇ ಮಕ್ಕಳಿಗೆ ಒಂದು ಪ್ರೋತ್ಸಾಹಗಳನ್ನು ಸಿಗಬೇಕು. ಇದು ಎಚ್ಚರಿಕೆ ಗಂಟೆ ಮತ್ತು ಇದು ನನ್ನ ಆಗ್ರಹ ಕೂಡ. ಆಗಲಿಲ್ಲ ಅಂತಂದರೆ ಉಪವಾಸ ಸತ್ಯಾಗ್ರಹ ಅಂತಾಗಲಿ ಉಗ್ರ ಸ್ವರೂಪದ ಹೋರಾಟಕ್ಕೆ ಹಂತ ಹಂತವಾಗಿ ನಾವು ಸಿದ್ಧ ಆಗ್ತೀವಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಭಾಸಕಾಂತವಾಗಿ ಅಂತ, ಜಿಲ್ಲಾ ಕಾರ್ಯದರ್ಶಿ. ಸರ್, ಇದೀಗ ಭಾಷೆ ಅನ್ನೋದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ. ಕನ್ನಡದವರು ನಮ್ಮ ಭಾಷೆ ಮೇಲೂ ಅಂತ ಹೇಳ್ತೀರಾ, ಹಿಂದಿಯವರು ನಮ್ಮ ಭಾಷೆ ಮೇಲೂ. ಅಂದರೆ ಭಾಷೆ ಬಗ್ಗೆ ಯಾಕೆ ಗೌರವ ಕೊಡ್ತಿಲ್ಲ? ನಮ್ಮ ಭಾಷೆ ಮೇಲೂ ನಿಮ್ಮ ಭಾಷೆ ಮೇಲೂ ಅಂತ ಜಗಳ ಯಾಕೆ? ಈ ಭಾಷೆ ಮೇಲು ಅಂತನ್ನೋದು ಯಾವುದೇ ರೀತಿ ಜಗಳಗಳನ್ನಲ್ಲ. ನೀವು ಸಾಹಿತ್ಯ ಇತಿಹಾಸಗಳನ್ನು ತೆಕ್ಕೊಂಡು ನೋಡಿ, ಕನ್ನಡಕ್ಕೆ ಆದಂಥ ಒಂದು ಯಾವುದೇ ಒಂದು ಗೌರವ ಇದೆ, ಅದಕ್ಕೊಂದು ಬೆಲೆಯನ್ನು ಇದೆ ಕನ್ನಡದಲ್ಲಿ ಯಾವ ರೀತಿಲಿ ಇದೆ ಅಂತ ನಾವು. ಸೊ ಈ ಸಾಹಿತ್ಯಗಳನ್ನು ನೀವು ಪರಿಗಣಿಸ್ಕೊಂಡು ನೋಡ್ಕೊಳ್ಳಿ, ಯಾವುದಕ್ಕೆ ಯಾವ ರೀತಿಯಲ್ಲಿ ಬೆಲೆ ಇದೆ ಅಂತ. ಇನ್ನೊಂದು, ನಾವು ಯಾವುದೇ ಭಾಷೆಗಳಿಗೆ ನಾವು ಬೆಲೆ ಕೊಡ್ತಾ ಇಲ್ಲ ಅಂತಲ್ಲ, ಆದರೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಬಹುಮಾನ, ಕನ್ನಡವೇ ಸಾರ್ವಭೌಮ. ಇಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದಾಗಿತ್ತು. ಅವರು ಎಲ್ಲ ಭಾಷೆಗೆ ಗೌರವವನ್ನು ಕೊಡ್ತಾರೆ, ಆದರೆ ಕರ್ನಾಟಕ ಅಂತ ಬಂದಲ್ಲಿ